ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಫ್ರೀ ಟೈಮಲ್ಲಿ ಯಾವ ರೀತಿ ಕೆಲಸನ ಮಾಡಿಟ್ಕೋತೀನಿ, ಬೇಗನೆ ಕ್ವಿಕ್ಕಾಗಿ ನಮಗೆ ಅಡುಗೆ ಮನೆಯಲ್ಲಿ ಕೆಲಸ ಆಗಬೇಕು ಅಂದರೆ ನಾವು ತಂದಿರೋಂಥ ಮಾರ್ಕೆಟಿಂದ ತಂದಿರೋಂಥ ಸೊಪ್ಪು ತರಕಾರಿನ ಕ್ಲೀನಾಗಿ ಹೇಗೆ ಬಿಡಿಸಿಟ್ಕೋತೀನಿ ನಾನು ಅನ್ನೋದನ್ನು ಶೇರ್ ಮಾಡ್ಕೋತಿದ್ದೀನಿ. ಈ ಟಿಪ್ಸನ್ನು ಹೆಣ್ಮಕ್ಳು ಫಾಲೋ ಮಾಡಿದ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಮತ್ತು ಈಸಿ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಫ್ರೀ ಟೈಮಲ್ಲಿ ನಾವು ಟಿ ವಿ ನೋಡ್ತಾ ಅಥವಾ ಮಾತಾಡ್ಕೊತಾನೆ ಈ ಥರ ನಾವು ಕೆಲಸನ ಮಾಡಿ ಇಟ್ಕೋಬೋದು. ತುಂಬಾ ಹೆಲ್ಪ್ಫುಲ್ ವಿಡಿಯೋ ಆಗುತ್ತೆ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೈಮ್ ಸಿಕ್ಕಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಈ ಥರ ಸೊಪ್ಪನ್ನು ಮಾರ್ಕೆಟಿಂದ ತಂದ ತಕ್ಷಣ ಏನು ಮಾಡ್ತೀನಿ ಅಂದರೆ ಸಾಯಂಕಾಲ ಅಥವಾ ಟಿ ವಿ ನೋಡೋ ಟೈಮಲ್ಲಿ ಅಥವಾ ಫ್ರೀ ಟೈಮಲ್ಲಿ ಕೂತ್ಕೊಂಡಾಗ ಏನು ಮಾಡ್ತೀನಿ ಅಂದರೆ ಈ ಥರ ಬಿಡಿಸಿಟ್ಕೋತೀನಿ. ಇಲ್ಲಿ ಪುದೀನ ನೋಡ್ತಿರ್ಬೋದು, ನಾವು ಕಡ್ಡಿ ಸಮೇತ ಪುದೀನ ಇಡೋದ್ರಿಂದ ಫ್ರಿಜ್ಜಲ್ಲಿ ಅದೇನಾಗುತ್ತೆ ಅಂದರೆ ಕಪ್ಪಗಾಗಿ ಎಲ್ಲ ಉದುರ್ಕೊಳ್ಳೋಕೆ ಶುರುವಾಗುತ್ತೆ. ಅದ್ರ ಬದಲು ನಾವು ಕಡ್ಡಿಯಿಂದ ಎಲೆ ಮಾತ್ರ ಈ ಥರ ಬಿಡಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ತುಂಬ ದಿನ ಬರುತ್ತೆ. ಫ್ರೆಂಡ್ಸ್, ನಾನು ಇವಾಗೆಲ್ಲ ಸೊಪ್ಪುಗಳನ್ನ ಸೋಸಿ ಇಟ್ಕೊಂಡಿದ್ದೀನಿ. ಯಾವ್ಯಾವ ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಪುದೀನ, ಕೊತ್ತಂಬರಿನ ಮಾರ್ಕೆಟಿಂದ ತಂದ ತಕ್ಷಣ ನಾವು ಈ ಥರ ಸೋಸಿ ಇಟ್ಕೊಳ್ಳೋದ್ರಿಂದ ಸೊಪ್ಪು 1 ವಾರ 10 ದಿನ ಆದ್ರೂ ಕೆಡಂಗಿಲ್ಲ. ಕೆಲವೊಂದು ಸೊಪ್ಪಂತೂ ಒಂದೊಂದು ತಿಂಗಳುಗಟ್ಟಲೆ ಇರುತ್ತೆ. ಇದು ಕರಿಬೇವು ಸೊಪ್ಪಂತೂ 1 ತಿಂಗಳನ್ನ, ಇದನ್ನ ಆಲ್ಮೋಸ್ಟ್ ಹಾಕಿ 15 ದಿನದ ಮೇಲೆ ಆಯಿತು. ತುಂಬಾ ಫ್ರೆಶ್ ಆಗಿ ಇದೆ ಕರಿಬೇವು ಸೊಪ್ಪು. ನೀವು ನೋಡ್ತಿರ್ಬೋದು, ಇಲ್ಲಿ ಹಾಕಿ ತೋರಿಸ್ತೀನಿ. ಇಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಕರಿಬೇವು ಸೊಪ್ಪು ಇದು 15 ಡೇಸ್ ಮೇಲೆ ಆಯಿತು ನಾನು ಇದನ್ನು ಸೋಸಿ ಹಾಕಿ. ಈ ಥರ ಸೊಪ್ಪು ಫ್ರೆಶ್ ಆಗಿರಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ಹೇಗೆ ಅನ್ನೋದನ್ನು ನಾನು ಸೊಪ್ಪು ಯಾವ ಥರ ಸ್ಟೋರ್ ಮಾಡಿ ಇಟ್ಕೋತೀನಿ ಫ್ರಿಜ್ಜಲ್ಲಿ 1 ವಾರ 10 ದಿನ 15 ದಿನದವರೆಗೂ ಕೆಡದಂಗೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಇವಾಗ. ಇದು ಸೊಪ್ಪು ನೆನ್ನೆ ತಂದಿರೋದು, ನನಗೆ ಟೈಮ್ ಸಿಕ್ಕಿಲ್ಲ ಅಂತ ನಾನು ಇವತ್ತು ಸೋಸಿ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲರ ಮನೆಯಲ್ಲೂ ಈ ಥರ ಬಾಕ್ಸ್ಗಳು ಇದ್ದೇ ಇರ್ತವೆ. ವೇಸ್ಟು ಅಂದರೆ ಹೋಟ್ಲಿಂದ ಪಾರ್ಸಲ್ ತಂದಾಗ ಆ ಬಾಕ್ಸ್ಗಳನ್ನ ಕೊಡ್ತಾರೆ. ನಾವು ಅವನ್ನ ಯೂಸ್ ಮಾಡ್ಕೋಬೇಕು. ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾನು ಈಗ ತೋರಿಸ್ತೀನಿ. ಎಲ್ಲರ ಮನೆಯಲ್ಲೂ ಈ ಥರ ಪೇಪರ್ ಇದ್ದೇ ಇರುತ್ತೆ. ನ್ಯೂಸ್ ಅಥವಾ ಈ ಥರ ನ್ಯೂಸ್ ಪೇಪರ್ ಆಗಲಿ ಇದ್ದೇ ಇರುತ್ತೆ. ನ್ಯೂಸ್ ಪೇಪರ್ ಇಲ್ಲಾಂದರೆ ಮಕ್ಕಳು ಯೂಸ್ ಮಾಡಿ ಉಳಿದಿರೋ ಅಂಥ ಈ ಥರ ನೋಟ್ಬುಕ್ಕಿನ ಪೇಜ್ಗಳು ಮಿಕ್ಕೇ ಇರುತ್ತೆ. ಅದನ್ನು ಕಸಕ್ಕೆ ಹಾಕೋ ಬದಲು ನಾವು ಇದನ್ನು ಯೂಸ್ ಮಾಡಿಕೊಂಡು ತರಕಾರಿ ಸೊಪ್ಪು ಕೆಡದೇ ಇರೋ ಥರ ಹೇಗೆ ಸ್ಟೋರ್ ಮಾಡಬೇಕು ಅಂತ ಹೇಳ್ತೀನಿ. ಸೊಪ್ಪು ಹಾಕಿದ ಮೇಲೆ ನಾವು ಫಸ್ಟ್ ಕೊತ್ತಂಬರಿ ಹಾಕಿ ತೋರಿಸ್ತೀನಿ. ನಾನೀಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ನಾವು ಪೇಪರ್ನ ಚಿಕ್ಕ ಚಿಕ್ಕಗೆ ಪೀಸ್ ಮಾಡ್ಕೋಬೇಕು. ಈ ಥರ ಪೀಸ್ ಮಾಡಿಕೊಂಡು ಫಸ್ಟು ತಳಕ್ಕೆ ಒಂದು ಪೀಸ್ನ ಹಾಕಬೇಕು. ಇಲ್ಲಿ ಕಾಣಿಸ್ತಿದೆಯಾ? ಈ ಥರ ತಳಕ್ಕೆ ಒಂದು ಪೀಸ್ ಹಾಕಿ ನಾನು ಇದನ್ನು ಕೊತ್ತಂಬರಿ ಸೊಪ್ಪಿಗೆ ಯೂಸ್ ಮಾಡ್ತೀನಿ. ಡಬ್ಬನ ಯಾವಾಗಲೂ ಈ ಥರ ಕೊತ್ತಂಬರಿ ಸೊಪ್ಪು ಇಟ್ಟುಬಿಟ್ಟು ಇದು ನಾವು ಯಾವ ರೀತಿ ಸೋಸ್ ಇಟ್ಟಿರ್ತೀವೋ ಅದು ಖಾಲಿ ಆಗೋವರೆಗೂ ಅಷ್ಟೇ ಫ್ರೆಶ್ ಆಗಿರುತ್ತೆ ಕೊತ್ತಂಬರಿ ಸೊಪ್ಪು. ಅದ್ರ ಮುಚ್ಚಳಕ್ಕೆ ಒಂದು ಪೇಪರ್ ಹಾಕಬೇಕು, ಇಲ್ಲ ಈ ಸೊಪ್ಪಿನ ಮೇಲೆ ಒಂದು ಪೇಪರ್ ಇಡಬೇಕು. ಇಟ್ಬಿಟ್ಟು ಮುಚ್ಚೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟಾಗ ಇಲ್ಲೆಲ್ಲ ಬೆವರು ಬರುತ್ತಲ್ಲ, ಅದು ನೀರು ಇದು ಅಬ್ಸರ್ವ್ ಮಾಡುತ್ತೆ ಪೇಪರು. ಈ ರೀತಿ ಮುಚ್ಚಿ ಇಟ್ಕೋಬೇಕು. ಇದು ಸೊಪ್ಪು ನಾವು ಸೋಸ್ ಇಟ್ಟಾಗ ಹೆಂಗೆ ಫ್ರೆಶ್ ಆಗಿರುತ್ತೋ ಖಾಲಿ ಆಗೋವರೆಗೂ ಅಷ್ಟೇ ಫ್ರೆಶ್ ಆಗಿರುತ್ತೆ. ನಾನೀಗ ಅದೇ ಥರ ಎಲ್ಲದಕ್ಕೂ ಮಾಡ್ತೀನಿ. ತಳಕ್ಕೆ ಫಸ್ಟು ಕ್ಲೀನಾಗಿ ಕವರ್ ಆಗೋ ಥರ ಪೇಪರ್ನ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಈಗ ಪುದೀನ ಸೊಪ್ಪನ್ನು ಇಡ್ತಾಯಿದ್ದೀನಿ ನಾನು. ಈ ಪುದೀನ ಸೊಪ್ಪು ಬೇಗನೆ ಕಪ್ಪಗಾಗೋಗುತ್ತೆ. ಕಡ್ಡಿ ಸಮೇತ ಕವರಲ್ಲಿ ಹಾಕಿ ಕಟ್ಟಿಡೋದಕ್ಕಿಂತ ಈ ಥರ ಎಲೆಗಳನ್ನು ಸೋಸ್ಕೊಂಡು ನಾವು ಅದನ್ನು ಈ ಥರ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಮೇಲ್ಗಡೆ ಒಂದು ಪೇಪರ್ ಇಟ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡಬೇಕು. ಅಂದರೆ ಇದು 1 ವಾರಗಟ್ಟಲೆ ಹಾಳಾಗಂಗಿಲ್ಲ. ನೆಕ್ಸ್ಟ್ ಸೊಪ್ಪುಗಳಲ್ಲೆಲ್ಲ ತಂದಿರ್ತೀವಲ್ಲ
ಪೇಪರ್ ಇಲ್ಲ ಅಂದರೆ ಮನೇಲಿ ಕಾಟನ್ ಬಟ್ಟೆ ಅಂತೂ ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ಕಾಟನ್ ಬಟ್ಟೆ ಕೂಡ ಹಾಕಿ ನಾವು ಇಟ್ಕೋಬೋದು. ಈ ಥರನೂ ಇಡ್ಬೋದು. ಈ ಥರ ಬೇಡ ನಾವು ಬಟ್ಟೆ ಹಾಕಿ ಇಡ್ತೀವಿ ಅಂತ ಅಂದರೆ ಬಟ್ಟೆ ಕೂಡ ಹಾಕಿ ಇಡ್ಬೋದು. ಇದು ಕೂಡ ನೀರು ಅಬ್ಸರ್ವ್ ಮಾಡುತ್ತೆ. ಟಿಶ್ಯೂ ಪೇಪರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಟಿಶ್ಯೂ ಪೇಪರ್ಗೆ ಬಂಡವಾಳ ಹಾಕೋದು ಹೇಗೆ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಇರೋವಂಥ ವಸ್ತುಗಳಲ್ಲಿ ನಾವು ಸ್ಟೋರು ಮಾಡಿಟ್ಕೋಬೋದು. ಇದನ್ನು ಫೋಲ್ಡ್ ಮಾಡಿ ಆದಮೇಲೆ ನೋಡಿ ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕು. ಸೊಪ್ಪು ಹಾಕಿದ ಮೇಲೆ ಒಂದು ಫೋಲ್ಡ್ ಮಾಡಿ ಇಲ್ಲಿ ನೀವು ಇನ್ನೊಂದು ಥರ ಸೊಪ್ಪನ್ನು ಇಟ್ಕೋಬೋದು. ಸೊಪ್ಪನ್ನು ಇಟ್ಕೊಂಡ್ಮೇಲೆ ಮತ್ತೆ ನೀವು ಇದನ್ನು ಈ ಥರ ಇಟ್ಬಿಟ್ಟು ಕ್ಯಾಪನ್ನು ಕ್ಲೋಸ್ ಮಾಡ್ಕೋಬೋದು. ನೀವು ಒಂದೇ ಡಬ್ಬದಲ್ಲಿ ಎರಡೆರಡು ಥರ ಸೊಪ್ಪನ್ನು ಇಟ್ಕೋಬೋದು. ನೀರು ಕೂಡ ಹೀರ್ಕೊಳ್ಳಲ್ಲ. ಇದು ತುಂಬ ದಿನ ಸೊಪ್ಪು ಗ್ರೀನಾಗೇ ಇರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಈ ಥರ ಬಟ್ಟೆ ಹಾಕಿಡೋದ್ರಿಂದ ಈ ಬಾಕ್ಸಲ್ಲಿ ನೀರು ಬರುತ್ತಲ್ಲ, ಇದು ಬಟ್ಟೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊಪ್ಪು ನಿಮಗೆ ಫ್ರೆಶ್ ಆಗೇ ಗ್ರೀನಾಗೇ ಇರುತ್ತೆ. ಒಂದು ವಾರ 10 ದಿನ ಅಂತೂ ಯಾವುದೇ ಕಲರ್ ಚೇಂಜ್ ಆಗೋಲ್ಲ, ಯೆಲ್ಲೋ ಕಲರ್ ಆಗೋಲ್ಲ, ಕೊಳೆತು ಹೋಗೋಲ್ಲ. ಸೊಪ್ಪು ಅಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ಹಾಗೆ ಕರ್ಬೇವು ಸೊಪ್ಪಿನ ಕ್ಯಾಪ್ಗೂ ಕೂಡ ನಾನು ಯಾವಾಗಲೂ ಒಂದು ಪೇಪರನ್ನು ಹಾಕಿರ್ತೀನಿ. ಇಲ್ಲಿ ನೋಡ್ತಿರ್ಬೋದು ಈ ಥರ ನೀರು ಬರುತ್ತೆ. ನಾವು ಕ್ಯಾಪ್ ಮುಚ್ಚಿಟ್ಟಾಗ ಈ ಥರ ನೀರು ಬಂದು ಇದು ಇದರೊಳಗಡೆ ಬಿದ್ದು ಕರ್ಬೇವು ಸೊಪ್ಪು ಕಪ್ಪಗಾಗೋಗುತ್ತೆ. ಆವಾಗ ನಾನು ಯಾವಾಗಲೂ ಮಾಡೋದು ಈ ಥರ ಕ್ಯಾಪಿಗೆ ಒಂದು ಪೇಪರನ್ನು ಹಾಕಿ ನಾನು ಇದಕ್ಕೆ ಕ್ಲೋಸ್ ಮಾಡ್ತೀನಿ. ಅಂದರೆ ಯಾವಾಗಲೂ ಕರ್ಬೇವು ಸೊಪ್ಪು ಈಗ ತಂದಿದ್ದೀವಿ ಅನ್ನೋ ಥರ ಫ್ರೆಶ್ ಆಗೇ ಇರುತ್ತೆ. ಅದೇ ಥರ ನಾವು ತರಕಾರಿಗಳ್ನು ಕೂಡ ಇಟ್ಕೋಬೋದು. ನಾನೀಗ ನಿಮ್ಗೆ ತೋರ್ಸೋಕ್ಕಂಥೇಳಿ ಈ ಥರ ಕವರಲ್ಲಿ ಹಾಕಿಟ್ಟಿದ್ದೆ. ನಾನು ಯಾವಾಗಲೂ ಮೆಣಸಿನ್ಕಾಯಿನ ತಂದ ತಕ್ಷಣ ತೊಟ್ಟು ತೆಗೆದುಬಿಟ್ಟು ಬಾಕ್ಸ್ಗೆ ಹಾಕಿಟ್ಕೊತೀನಿ. ಇಲ್ಲಿ ನೋಡ್ತಿರ್ಬೋದು ಕವರಲ್ಲಿ ಹಾಕಿ ನಾವು ಕಟ್ಟಿಟ್ರೆ ಈ ಥರ ಕೊಳ್ತೋಗುತ್ತೆ. ಸೊಪ್ಪಾಗಲಿ ತರಕಾರಿ ಆಗಲಿ ಅದು ಜಾಸ್ತಿ ಬೆವರು ಬಂದ್ಬಿಟ್ಟು ಈ ಥರ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ನಾನು ಯಾವಾಗಲೂ ತಂದ ತಕ್ಷಣ ಏನು ಮಾಡ್ತೀನಿ ಅಂದರೆ ಇದೆಲ್ಲ ತೊಟ್ಟನ್ನು ಬಿಡಿಸ್ಕೊಂಡು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ದಯವಿಟ್ಟು ಫ್ರಿಜ್ಜಲ್ಲಿ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡಬೇಡಿ. ನಾನು ತೋರಿಸೋದಕ್ಕೋಸ್ಕರ ಅಂತ ಹೇಳಿ ಹಾಕಿಟ್ಟಿದ್ದೆ. ನಾನು ಯಾವಾಗಲೂ ಈ ಥರದ ಬಾಕ್ಸ್ಗಳನ್ನೇ ಯೂಸ್ ಮಾಡೋದು. ಅದಕ್ಕೂ ಅಷ್ಟೇ ನಾನು ತಳಕ್ಕೆ ಪೇಪರ್, ನೀವು ಯಾವುದೇ ಸೊಪ್ಪು ತರಕಾರಿ ಇಡ್ತೀವಿ ಅಂದರೂ ಒಂದು ಪೇಪರು ಅಥವಾ ಬಟ್ಟೆ. ಪೇಪರು ಬೆಸ್ಟ್ ಆಪ್ಷನ್ನು. ನಾನು ಕಡಿಮೆ ಖರ್ಚಲ್ಲಿ ಆಗುತ್ತೆ. ಮನೇಲಿ ವೇಸ್ಟ್ ಪೇಪರ್ ಯಾವುದೇ ಇದ್ದರೂ ನ್ಯೂಸ್ ಪೇಪರ್ ಇದ್ದರೂ ಕೂಡ ನೀವು ಹಾಕಿ ಇಡಬಹುದು. ತಂದ ತಕ್ಷಣ ನಾವು ನೀಟಾಗಿ ಬಿಡಿಸಿ ಇಟ್ಕೊಂಡ್ರೆ ತರಕಾರಿ ಕೊಳ್ತೋಗಲ್ಲ. ನಮಗೂ ಈಸಿ ಆಗುತ್ತೆ, ಬೇಗನೆ ಕೆಲಸ ಆಗುತ್ತೆ. ಅಡುಗೆ ಮನೆ ಕೆಲಸಗಳು ಬೇಗ ಆಗುತ್ತೆ. ಬೆಳಗ್ಗೆ ಎದ್ದು ಸೋಸ್ಕೊಂಡು ಕೂತ್ಕೋಬೇಕು ಅನ್ನೋ ಹಾಗಿರಂಗಿಲ್ಲ. ಹೆಣ್ಮಕ್ಳಿಗೆ ಈ ಥರ ಫ್ರೀ ಆಗಿದ್ದಾಗ ಇಷ್ಟೆಲ್ಲ ಕೆಲಸನ ನಾವು ಮಾಡ್ಕೋಬೋದು. ಸೊಪ್ಪು ತರಕಾರಿ ಫ್ರೆಶ್ ಆಗಿ ನಮಗೆ ಒಂದು ವಾರಗಟ್ಟಲೆ ಬರಬೇಕು ಅಂದವರು ಈ ಥರ ಮಾಡ್ಕೊಳ್ಳಿ. ಕೆಲವೊಂದು ಸೊಪ್ಪಂತೂ ತಿಂಗಳಾನ್ಗಟ್ಟಲೆ ಇಟ್ಟರು ಕೂಡ ಕೆಡೋಂಗಿಲ್ಲ. ಈ ಥರ ಕೆಲವೊಬ್ಬರು ಟಿಶ್ಯೂ ಪೇಪರ್ ಹಾಕ್ತಾರೆ. ಟಿಶ್ಯೂ ಪೇಪರ್ ಹಾಕೋದಕ್ಕೆ ಮತ್ತು ಸಪ್ರೇಟಾಗಿ ನಾವು ತಂದು ಹಾಕೋದಕ್ಕಿಂತ ಈ ಥರ ಪೇಪರು ಆಗಲಿ ಅಥವಾ ಬಟ್ಟೆ, ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನು ಹಾಕಿ ಇಟ್ಕೋಬೋದು. ಸೊಪ್ಪಿನ ಥರ ಇದಕ್ಕೂ ಕೂಡ ನಾನು ಒಂದು ಕ್ಯಾಪಿಗೆ ಪೇಪರನ್ನು ಹಾಕಿ ಮುಚ್ಚಿಡ್ತಿದ್ದೀನಿ. ಆಲ್ರೆಡಿ ತಳಕ್ಕೊಂದು ಹಾಕಿದ್ದೀನಿ. ಈಗ ಮೇಲ್ಗಡೆ ಕ್ಯಾಪಿಗೆ ಒಂದು ಹಾಕಿ ಮುಚ್ಚಿಡ್ತೀನಿ. ಮೆಣಸಿನ್ಕಾಯಿ ಒಂದು ತಿಂಗಳಾದ್ರೂ ಇದು ಇದೇ ಥರ ಇರುತ್ತೆ, ಕೆಟ್ಟೋಗಂಗಿಲ್ಲ. ಫ್ರೆಂಡ್ಸ್, ನಾವು ತರಕಾರಿ ಜೊತೆ ಹಸಿ ಶುಂಠಿ ಕೂಡ ತಂದಿರ್ತೀವಿ. ಅದರಲ್ಲಿ ಈ ಥರ ತುಂಬಾ ಮಣ್ಣಿರುತ್ತೆ, ಗಲೀಜು ಕೂಡ ಇರುತ್ತೆ. ನಾವು ತಂದ ತಕ್ಷಣ ಅದನ್ನು ಹಂಗೆ ಕವರಿಗೆ ಹಾಕಿ ಫ್ರಿಜ್ಗೆ ಇಡೋದ್ರಿಂದ ನೋಡಿ ಈ ಥರ ಗಲೀಜಾಗುತ್ತೆ. ಮತ್ತು ನಮಗೆ ಎಮರ್ಜೆನ್ಸಿ ಅರ್ಜೆಂಟ್ ಅಡುಗೆಗೆ ಬೇಕು ಅಂದರೆ ನಮಗೆ ಕೆಲಸ ಕೂಡ ಬೇಗ ಆಗೋಲ್ಲ. ಅದನ್ನು ತಂದ ತಕ್ಷಣ ನಾವು ಒಂದು ಸ್ವಲ್ಪ ಹೊತ್ತು ಈ ಥರ ನೀರಿಗೆ ಹಾಕಿ ಇಟ್ಕೋಬೇಕು. ಯಾಕಂದರೆ ಈ ಸಂದಿಲೆಲ್ಲ ಇರೋವಂಥ ಮಣ್ಣು ನೆಂದು ಎಲ್ಲ ಆಚೆ ಬರುತ್ತೆ. ಆವಾಗ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಬೇಗನೆ ಅರ್ಜೆಂಟಾಗಿ ಅಡುಗೆ ಆಗುತ್ತೆ, ಬೇಗನೆ ಆಗುತ್ತೆ, ನಮ್ಮ ಕೆಲಸನೂ ಕಡಿಮೆ ಇರುತ್ತೆ. ಇದೆಲ್ಲ ಫ್ರೀ ಟೈಮ್ ಸಿಕ್ಕಾಗ ನಾವು ಮಾರ್ಕೆಟಿಂದ ತಂದ ತಕ್ಷಣ ಮಾಡಿ ಕೂಡ ಇಟ್ಕೋಬೋದು. ಈಗ ಇದನ್ನು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ನಾನೀಗ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ನೆಂದ ಮೇಲೆ ನಾನು ಕ್ಲೀನಾಗಿ ಮತ್ತೆ ವಾಶ್ ಮಾಡಿ ಈಗ ತೋರಿಸ್ತಾ ಇದ್ದೀನಿ. ಈಗ ಈ ಶುಂಠಿನ ಏನು ಮಾಡಬೇಕು ಅಂದರೆ, ನಮಗೆ ಬೇಗನೆ ಬೆಳಗ್ಗೆ ಎದ್ದು ಕೆಲಸ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈ ಶುಂಠಿದು ಈ ಥರ ಸಿಪ್ಪೆನ ತೆಕ್ಕೋಬೇಕಾಗುತ್ತೆ. ಸ್ಪೂನಿಂದನೇ ತೆಗಿಬೋದು, ಅಥವಾ ಗ್ರೇಟರ್ ಇದ್ದರೆ ಗ್ರೇಟರಲ್ಲಿ ಕೂಡ ನಾವು ತೆಕ್ಕೋಬೋದು, ಬೇರೆಯಲ್ಲಿ ಕೂಡ ನಾವು ತಕ್ಕೋಬೋದು, ಅಥವಾ ಗ್ರೇಟರಲ್ಲಿ ಮೇಲಿನ ಸಿಪ್ಪೆ ಮಾತ್ರ ನಾವು ತೆರೆದು ಇಟ್ಕೋಬೋದು. ಈ ಥರ ನಾವು ಮಾಡಿ ಇಟ್ಕೊಂಡ್ರೆ ಬೇಗನೆ ಅಡುಗೆಗೆ ಯೂಸ್ ಮಾಡ್ಕೋಬೋದು.
ನೋಡಿ. ಫ್ರಿಜ್ಜಲ್ಲಿ ಇಡೋರು ಈ ಥರ ಮಾಡ್ಕೋಬೋದು, ಫ್ರಿಜ್ ಇದ್ದವರು ಕೂಡ ಈ ಥರ ಮಾಡ್ಕೋಬೋದು. ಅಥವಾ ಫ್ರಿಜ್ ಇಲ್ಲದೆ ಇರೋರು ಹೆಂಗಿಡಬೇಕು ಅಂದರೆ, ನೀವು ಕ್ಲೀನಾಗಿ ಈ ಥರ ತೊಳೆದು ಸಿಪ್ಪೆನ ತೆಗಿಬಾರ್ದು. ಸಿಪ್ಪೆ ಸಮೇತನೇ ಏನು ಮಾಡಬೇಕು ಅಂದರೆ, ಒಂದು ಕಾಟನ್ ಬಟ್ಟೆನ ನೆನೆಸ್ಬಿಟ್ಟು ಆ ಕಾಟನ್ ಬಟ್ಟೆಯಲ್ಲಿ ಸುತ್ತಿ ನಾವು ನೀರಿನ ಪಾತ್ರೆ ಮೇಲೆ ಇಡಬೇಕು. ಇಲ್ಲ ಬಿಂದಿಗೆಗಳಿರುತ್ತಲ್ಲ, ನೀರು ತುಂಬಿಸಿಟ್ಟಿರೋ ಬಿಂದಿಗೆ, ಅದ್ರ ಮೇಲೂ ಕೂಡ ಇಡ್ಬೋದು. ಅದು ಕೆಳಗಡೆ ಯಾವಾಗಲೂ ತಂಪಾಗಿರೋದ್ರಿಂದ ಶುಂಠಿ ಫ್ರೆಶ್ ಆಗೇ ಇರುತ್ತೆ. ಸೊಪ್ಪನ್ನು ನೀವು ಫ್ರಿಜ್ಜಲ್ಲಿ ಇಡೋರು ಯಾವುದೇ ಕಾರಣಕ್ಕೂ ತಂದ ತಕ್ಷಣ ಅದನ್ನು ತೊಳೆದು ಫ್ರಿಜ್ಜಿಗೆ ಇಡಬೇಡಿ. ಯಾಕಂದರೆ ಸೊಪ್ಪು ತೊಳೆದ ಮೇಲೆ ಜಾಸ್ತಿ ಹೊತ್ತು ಅಥವಾ ಜಾಸ್ತಿ ದಿನ ನಿಲ್ಲಲ್ಲ, ಕೊಳೆತೋಗ್ಬಿಡುತ್ತೆ. ನೀವು ಹಾಗೆ ಕ್ಲೀನಾಗಿ ಸೋಸಿಟ್ಕೊಂಡ್ರೆ ನಾವು ಅಡುಗೆಗೆ ಯೂಸ್ ಮಾಡೋವಾಗ ತೊಳೆದು ಯೂಸ್ ಮಾಡ್ಕೋಬೇಕು. ಹಾಗೆ ತರಕಾರಿನ ನಾವು ತೊಳೆದಿಡ್ತೀವಿ ಅಂದರೆ, ತೊಳೆದು ಅದು ಎಲ್ಲ ನೀರಿನ ಅಂಶ ಒಣಗಿ ಆದಮೇಲೆ ನಾವು ಒರೆಸಿ ಅದನ್ನು ಮತ್ತೆ ಫ್ರಿಜ್ಗೆ ಇಟ್ಕೋಬೇಕಾಗತ್ತೆ. ತೊಳೆದ ತಕ್ಷಣ ಫ್ರಿಜ್ಗೆ ಇಟ್ಟರೆ ಕೊಳೆತೋಗೋ ಚಾನ್ಸಸ್ ಇರುತ್ತೆ. ಸೊಪ್ಪು ಕೂಡ ಅಷ್ಟೇ, ಅಡುಗೆಗೆ ಯೂಸ್ ಮಾಡೋವಾಗ ಮಾತ್ರ ತೊಳ್ಕೊಬೇಕಾಗತ್ತೆ. ಇದಕ್ಕೂ ಕೂಡ ತಳಕ್ಕೆ ಒಂದು ಪೇಪರ್ ಹಾಕಿ ಇಡಬೇಕಾಗತ್ತೆ. ಇಲ್ಲಾಂದರೆ ಅದು ನೀರಾಗಿ ಎಲ್ಲ ಬೇಗನೆ ಹಾಳಾಗ್ಬಿಡುತ್ತೆ. ಈ ಥರ ತಳಕ್ಕೊಂದು ಪೇಪರ್ ಹಾಕಿ ಆಮೇಲೆ ನೀವು ಅದಕ್ಕೆ ಶುಂಠಿನ ಇಡಬೇಕಾಗತ್ತೆ. ಇಟ್ಬಿಟ್ಟು ನೀವು ಕ್ಯಾಪಿಗಾದರೂ ಪೇಪರ್ ಹಾಕ್ಬೋದು, ಅಥವಾ ಇದ್ರ ಮೇಲೂ ಕೂಡ ಪೇಪರನ್ನು ಇಡ್ಬೋದು. ಹೆಂಗಾದರೂ ಇಟ್ಟು ಹಾಕ್ಬೋದು. ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು. ಶುಂಠಿ ಕೂಡ ಫ್ರೆಶ್ ಆಗಿರುತ್ತೆ, ನಮ್ಮ ಕೆಲಸ ಕೂಡ ಬೇಗನೆ ಆಗುತ್ತೆ ಈ ಥರ ಮಾಡೋದ್ರಿಂದ. ಫ್ರೆಂಡ್ಸ್, ಇದು ನುಗ್ಗೆಕಾಯಿ 1 ವೀಕ್ ನುಗ್ಗೆಕಾಯಿಯಿಂದ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಈ ಥರ ಕಟ್ ಮಾಡಿ ಒಂದು ಬಾಕ್ಸ್ಗೆ ಈ ಥರ ಕೆಳಗೊಂದು ಪೇಪರು, ಈ ಥರ ಮೇಲೊಂದು ಪೇಪರ್ ಹಾಕಿಟ್ಟರೆ ಇದು 1 ತಿಂಗಳಾದ್ರೂ ನುಗ್ಗೆಕಾಯಿ ಇದೇ ಥರ ಫ್ರೆಶ್ ಆಗಿರುತ್ತೆ, ಹಾಳಾಗಂಗಿಲ್ಲ. ನೀವು ಇಡೀ ನುಗ್ಗೆಕಾಯಿ ಇಟ್ಟರೆ ಏನಾಗುತ್ತೆ, ಬೇಗನೆ ಒಣಗೋಗ್ಬಿಡುತ್ತೆ ಫ್ರಿಜ್ಜಲ್ಲಿ. ಈ ಥರ ಕಟ್ ಮಾಡಿಟ್ರೆ ಫ್ರೆಶ್ ಆಗಿ ಇರುತ್ತೆ. ನೋಡ್ತಿರ್ಬೋದು ಇಲ್ಲಿ ಮತ್ತೆ ನಾನು ಇನ್ನೊಂದು ಸಲ ರಿಪೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಾನು ಪುದೀನ ಇಟ್ಟಿದ್ದೀನಿ, ಇದರಲ್ಲಿ ಕರಿಬೇವು ಸೊಪ್ಪು, ಹಾಗೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಹಸಿ ಶುಂಠಿ, ಮತ್ತು ಇದರಲ್ಲಿ 2 ಥರ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ನಾನು. ಒಂದು ಸಬ್ಬಸಿಗೆ, ಒಂದು ಮೆಂತ್ಯ, ಹಾಗೆ ಇದರಲ್ಲಿ ಹಸಿಮೆಣಸಿನ್ಕಾಯಿನ ಇಟ್ಟಿದ್ದೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ವೇಸ್ಟ್ ಬಾಕ್ಸ್ ಅಂತ ನಾವು ಯಾವುದನ್ನು ಬಿಸಾಕ್ತೀವೋ ಅದನ್ನು ಈ ಥರ ಯೂಸ್ ಮಾಡಿಕೊಂಡು ಸೊಪ್ಪು ತರಕಾರಿ ಕೆಡದೇ ಇರೋ ಥರ ನಾವು ಯೂಸ್ ಮಾಡ್ಕೋಬೋದು.